ಜಂಪ್. ನಿಮ್ಮ ಎಡಗಾಲ ಹಾಗೆ ಇರಲಿ, ಬಲಗಾಲು ರೈಟ್ ಸೈಡ್, ಎರಡು ಕೈ ಶೋಲ್ಡರ್ ನೇರ. ಉಸಿರು ತಗೊಳ್ಳಿ, ಉಸಿರು ಬಿಡ್ತಾ ರೈಟ್ ಸೈಡ್ ಡೌನ್, ಕೈ ಸ್ಟ್ರೈಟ್ ಇರಬೇಕು. 1 2 3 4 5 6 7 8 9 10. ವಾಪಸ್ ನಿಮ್ಮ ಬಲಗಾಲು ಸ್ಟ್ರೈಟ್ ಮಾಡಿ ಜಂಪ್. ಈಗ ರೈಟ್ ಸೈಡ್ ಆಯಿತು, ಅದೇ ಥರ ಲೆಫ್ಟ್ ಸೈಡ್ ರೆಡಿ ಜಂಪ್. ನಿಮ್ಮ ರೈಟ್ ಲೆಗ್ ಹಾಗೆ ಇರಬೇಕು, ಲೆಫ್ಟ್ ಲೆಗ್ 90 ಡಿಗ್ರಿ, ಶೋಲ್ಡರ್ ನೇರ. ನಿಧಾನವಾಗಿ ಲೆಫ್ಟ್ ಸೈಡ್ ಬ್ಯಾಂಡ್, ಬಾಡಿನ ಮುಂದೆ ಬೆಂಡ್ ಮಾಡಬಾರ್ದು, ನಿಮ್ಮ ಸ್ವಂತದ ನೇರಕ್ಕೆ ಬರಬೇಕು. 1 2 3 4 5 6 7 8 9 10. ಅಪ್ ಜಂಪ್. ತ್ರಿಕೋನಾಸನ 2 ಸೇಮ್ ಹೇಗೆ ಮಾಡಿದ್ರೆ ಅದೇ ಥರನೇ ಮಾಡಬೇಕು. ಜಂಪ್ ಮಾಡಬೇಕು, ನಿಮ್ಮ ಲೆಫ್ಟ್ ಲೆಗ್ ಹಾಗೆ ಇರಬೇಕು, ರೈಟ್ ಲೆಗ್ಗು ರೈಟ್ ಸೈಡು. ಈಗ ಶೋಲ್ಡರ್ ನೇರ. ಆಗಲೇ ನೀವು ರೈಟ್ ಹ್ಯಾಂಡು ರೈಟ್ ಸೈಡ್ ಇತ್ತು, ಈಗ ಲೆಫ್ಟ್ ಹ್ಯಾಂಡು ರೈಟ್ ಸೈಡ್ ಬರಬೇಕು. ಕ್ರಾಸ್ ಹೀಗೆ ಮಾಡಿ ಲೆಗ್ ಟಚ್ ಆಗಬೇಕು. ಓಕೆ, ಆಮೇಲೆ ರೆಡಿ. ಕಾಲು ಕೂಡಿಸಿ, ಎರಡು ಕಾಲು. ಗೊತ್ತಾಯ್ತಲ್ವಾ? ಗೊತ್ತಾಗಲಿಲ್ಲ ಅಂದರೆ ಕೇಳಿ, ಹ್ಯಾಂಡ್ ಸೈಜ್ ಮಾಡಿ ನಾನು ಹೇಳ್ಕೊಡ್ತೀನಿ ಮತ್ತೆ. ಗೊತ್ತಾಯ್ತಲ್ವಾ? ಓಕೆ, ಜಂಪ್. ನಿಮ್ಮ ಲೆಫ್ಟ್ ಲೆಗ್ ಆಗಿ ಇರಲಿ, ರೈಟ್ ಲೆಗ್ ರೈಟ್ ಸೈಡ್, ಶೋಲ್ಡರ್ ನೇರ. ನಿಮ್ಮ ಲೆಫ್ಟ್ ಹ್ಯಾಂಡ್ ರೈಟ್ ಸೈಡ್ ಬರಬೇಕು, ಡೌನ್. ಲೆಫ್ಟ್ ಹ್ಯಾಂಡ್ ರೈಟ್ ಲೆಗ್ ಮೇಲೆ ನೋಡಬೇಕು, ಎರಡು ಮಂಡಿ ಸ್ಟ್ರೈಟ್ ಇರಬೇಕು. 1 2 3 4 5 6 ಅಪ್. ಬಂದಿತ್ತು, ಮೂವ್ನಲ್ಲಿ ಮಾತ್ರ ಹೋಗ್ಬೇಕು. ಜಂಪ್. ಅದೇ ಥರ ಈಗ ಲೆಫ್ಟ್ ಸೈಡು. ಓಕೆ, ಜಂಪ್. ನಿಮ್ಮ ರೈಟ್ ಲೆಗ್ ಹಾಗೆ ಇರಬೇಕು, ಲೆಫ್ಟ್ ಲೆಗ್ ಲೆಫ್ಟ್ ಸೈಡ್, ನಿಮ್ಮ ರೈಟ್ ಹ್ಯಾಂಡು ಲೆಫ್ಟ್ ಸೈಡ್ ಬರಬೇಕು. ರೆಡಿ, ಎರಡು ಕೈ ಶೋಲ್ಡರ್ ನೇರ, ಡೌನ್. 1 2 3 4 5 6 ಅಪ್ ಜಂಪ್. ಎಲ್ಲ ಮಕ್ಕಳ ಮಾಡ್ಕೊಳ್ಳಿ, ಆರಾಮಾಗಿ ಮಲ್ಕೋಬೇಕು. ಕೈ ಕೊಡಬೇಕು, ಆರಾಮಾಗಿ ಹೀಗೆ ಒಂದು ಸೈಡ್ ಮಾಡ್ಕೋಬೇಕು, ಕೈ ಕೊಡಬೇಕು. ವೈಟ್ ಸೈಡ್ ಟಿ ಶರ್ಟ್, ಬ್ಯಾಕ್ ಸೈಡ್ ಕೈ ಕೊಡಿ. ಹಾಂ, 10 ಸೆಕೆಂಡ್ಸ್ ರಿಲ್ಯಾಕ್ಸ್ ಮಾಡಿ.